ಹಲೋ ಫ್ರೆಂಡ್ಸ್, ಇವತ್ತಿನ ವೀಡಿಯೋನಲ್ಲಿ ನಾವು ಆಧಾರ್ ಮತ್ತು ಪ್ಯಾನನ್ನು ಯಾವ ಥರ ಲಿಂಕ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನೀವು ITR ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗತ್ತೆ. ಇನ್ ಕೇಸ್ ಅಕೌಂಟ್ ಇಲ್ಲ ಅಂತ ಅಂದರೆ ಫಸ್ಟ್ ನೀವು ಅಕೌಂಟನ್ನು ಸೆಟಪ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದ ನಂತರ ಈ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಲಿಂಕ್ ಆಧಾರ್ ಟು ಪ್ಯಾನ್ ನೋಡಿದ್ರೆ ಜಸ್ಟ್ ಲಿಂಕ್ ಅಂತ ಬರ್ತಾ ಇದೆ, ವಿಚ್ ಮೀನ್ಸ್ ಲೈಕ್ ನಿಮ್ಮ ಆಧಾರ್ ಪ್ಯಾನ್ ಲಿಂಕ್ ಆಗಿಲ್ಲ ಅಂತ ಅರ್ಥ. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಲೈಕ್ 1000 ರೂಪೀಸ್ ಪೆನಾಲ್ಟಿಯನ್ನು ನೀವು ಪೇ ಮಾಡಬೇಕಾಗತ್ತೆ ಅಂಡರ್ ದಿ ಸೆಕ್ಷನ್ ಆಫ್ ಮೈನರ್ ಹೆಡ್ 500 ಅಂತ. ಸೊ ಅದನ್ನ ನಾನು ನಿಮಗೆ ಮುಂದಿನ ಒಂದು ಸ್ಲೈಡಲ್ಲಿ ತೋರಿಸ್ತೇನೆ. ಇನ್ ಕೇಸ್ ನಿಮ್ಮ ಪ್ಯಾನ್ ಏನಾದರೂ 2023 ಆದ ನಂತರ ಇಶ್ಯೂ ಆಗಿದ್ದರೆ ನೀವು ಯಾವುದೇ ರೀತಿಯಾದಂತಹ ಪೆನಾಲ್ಟಿಯನ್ನು ಪೇ ಮಾಡೋ ಥರ ಇರೋದಿಲ್ಲ. ಸೊ ವ್ಯಾಲಿಡೇಟ್ ಅಂತ ಒಂದು ಬಟನ್ ಸಿಗುತ್ತೆ ನಿಮಗೆ ಕೆಳಗಡೆಗೆ, ಅದನ್ನ ಜಸ್ಟ್ ನೀವು ಕ್ಲಿಕ್ ಮಾಡಿ. ಹಾಗೆಯೇ ಲೈಕ್ ನಿಮಗೆ ಒಂದು ಕನ್ಫರ್ಮೇಷನ್ ಪಾಪಪ್ ಬರುತ್ತೆ. ಸೊ ಕಂಟಿನ್ಯೂ ಟು ಪೇ ಥ್ರೂ ಇ-ಪೇ ಟ್ಯಾಕ್ಸ್ ಅಂತ ಜಸ್ಟ್ ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮ ರೈಟ್ ಸೈಡಲ್ಲಿ ನ್ಯೂ ಪೇಮೆಂಟ್ ಅಂತ ಒಂದು ಬಟನ್ ಸಿಗುತ್ತೆ, ಅದನ್ನ ನೀವು ಅಗೇನ್ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ತುಂಬಾ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ಯಾಕ್ಸ್ ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಆಪ್ಷನ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೀವು ಪ್ರೊಸೀಡ್ ಬಟನನ್ನು ಕ್ಲಿಕ್ ಮಾಡಿ. ನೀವು ಅಸೆಸ್ಮೆಂಟ್ ಇಯರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವುದಾದ್ರೂ ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಮಾಡಿದ್ರೆ ನಡೆಯುತ್ತೆ. ಸೊ ನಾನು 24-25ನ ಸೆಲೆಕ್ಟ್ ಮಾಡ್ತೇನೆ. ಸೊ ನಂತರ ಟೈಪ್ ಆಫ್ ಪೇಮೆಂಟಲ್ಲಿ ಮೈನರ್ ಹೆಡ್ ಅದರ್ ರೆಸಿಪ್ಟ್ಸ್ 500 ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ವೇರಿಯಸ್ ಸಬ್ ಟೈಪ್ ಆಫ್ ಪೇಮೆಂಟ್ ಆಪ್ಷನ್ಸ್ ಅಪಿಯರ್ ಆಗುತ್ತೆ ಈಗ. ಸೊ ಇಲ್ಲಿ ನೀವು ಫೀ ಫಾರ್ ಡಿಲೇ ಇನ್ ಲಿಂಕಿಂಗ್ ಪ್ಯಾನ್ ವಿತ್ ಆಧಾರ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಆಪ್ಷನ್ನನ್ನೇ ಸೆಲೆಕ್ಟ್ ಮಾಡಬೇಕು, ಬೇರೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೂ ರಾಂಗ್ ಆಗುತ್ತೆ. ಸೊ ಕರೆಕ್ಟಾಗಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ನ್ಯೂ ಪೇಮೆಂಟ್ ಅಂತ ಒಂದು ಪ್ರಿವ್ಯೂ ವಿಂಡೋ ಓಪನ್ ಆಗುತ್ತೆ. ಅಗೇನ್ ಇಲ್ಲಿ ನಿಮಗೆ 1000 ರೂಪಿ ಅದೇನು ಪೆನಾಲ್ಟಿ ಹಾಕಿದಾರಲ್ಲ ಅದು ಕಂಪ್ಲೀಟ್ ಬ್ರೇಕಪ್ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಸೊ ನಂತರ ಇಲ್ಲಿ ನೀವು ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಆಫ್ ಪೇಮೆಂಟ್ ಆಪ್ಷನ್ಸ್ ಇರುತ್ತೆ, ಲೈಕ್ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ UPI. ಹೀಗೆ ಯಾವ ಆಪ್ಷನ್ ಕಂಫರ್ಟಬಲ್ ಅನಿಸುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ನೀವು ಈ ಥರ ಪೇನೋ ಅನ್ನೋ ಒಂದು ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಅಗೇನ್ ಈ ಥರ ಒಂದು ಕನ್ಫರ್ಮೇಷನ್ ವಿಂಡೋ ಬರುತ್ತೆ. ಜಸ್ಟ್ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಮೌಂಟನ್ನು ಪೇ ಮಾಡಿ. ಈ ಥರ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಒಂದು ಕನ್ಫರ್ಮೇಷನ್ ಬರುತ್ತೆ, ಅದನ್ನ ಬೇಕಿದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ಅರೌಂಡ್ 48 hours ಆದಮೇಲೆ ಅಗೈನ್ ನೀವು ITR ವೆಬ್ಸೈಟ್ಗೆ ಲಾಗಿನ್ ಆಗಿ ಅಗೈನ್ ಸೇಮ್ ಡ್ಯಾಶ್ ಬೋರ್ಡ್ಗೆ ಹೋದಾಗ ಇಲ್ಲಿ ನೀವು ಸೇಮ್ ಲಿಂಕ್ ಆಧಾರ್ ಟು ಪ್ಯಾನ್ ಅನ್ನೋ ಒಂದು ಲಿಂಕನ್ನು ಕ್ಲಿಕ್ ಮಾಡಿ. ಅಗೈನ್ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಅಂತ ಒಂದು ಬಟನ್ ಕ್ಲಿಕ್ ಮಾಡಿದ ನಂತರ ಈ ಥರ ಅಗೈನ್ ಒಂದು ಕನ್ಫರ್ಮೇಷನ್ ವಿಂಡೋ ಬರುತ್ತೆ. ಇಲ್ಲಿ ನಿಮಗೆ ಚಲನ್ ಡೀಟೇಲ್ಸ್ ಮತ್ತು ಪ್ರೀವಿಯಸ್ಲಿ ಪೇ ಮಾಡಿರ್ತಕ್ಕಂತಹ ಅಮೌಂಟ್ ಮತ್ತು BSR ಕೋಡ್ ಈ ಥರ ಎಲ್ಲ ಡೀಟೇಲ್ಸ್ ಇರುತ್ತೆ. ಇದು ಜಸ್ಟ್ ಫಾರ್ ಯುವರ್ ಕನ್ಫರ್ಮೇಷನ್ ಅಷ್ಟೇ. ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದಾದ ನಂತರ ಎಗೈನ್ ಇಲ್ಲಿ ನಿಮಗೆ ಆಧಾರ್ ಕಾರ್ಡಲ್ಲಿ ಏನಿದೆಯಲ್ಲ ನೇಮು ಅದನ್ನ ಎಂಟ್ರ್ ಮಾಡೋದಕ್ಕೆ ಕೇಳುತ್ತೆ. ಸೊ ಎಗೈನ್ ಲಿಂಕ್ ಆಧಾರ್ ಅಂತ ಬಟನನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಕನ್ಫರ್ಮೇಷನ್ ಪಾಪಪ್ ಬರುತ್ತೆ. ಸೊ ಆಧಾರ್ ಲಿಂಕ್ ಆಗೋದಕ್ಕೆ ಅರೌಂಡ್ 48 hours ಆಫ್ ಟೈಮ್ ತೊಗೊಳುತ್ತೆ. ಸೊ ಅದಾದ ನಂತರ ಅಗೇನ್ ನೀವು ನಿಮ್ಮ ಪ್ರೊಫೈಲ್ ಸ್ಕ್ರೀನ್ಗೆ ಹೋಗಿ ನೋಡಿದಾಗ ಆಧಾರ್ ಆಲ್ರೆಡಿ ಲಿಂಕ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.